ಉತ್ತರ ಕರ್ನಾಟಕ ಹೆಚ್ಚು ಕಮ್ಮಿ ನಂದ್ರ ಒಳದಂಗಾಗಿ ಹೋಗ್ಬಿಡ್ತೀವಿ ನಾವು ಎಲ್ಲ ನೀರಾವರಿ ಆಗಿದ್ರೆ. ಇದರರ್ಥ ನೀರಾವರಿ ಒಂದಾದರೆ ಇಡೀ ಸಮಸ್ಯೆ ಸಾಲ್ವ್ ಅಂತಲ್ಲ, ಅಟ್ಲೀಸ್ಟ್ ಉಪವಾಸದಿಂದ ಮಲಗುವ ಪರಿಸ್ಥಿತಿ ಆದರೂ ತಪ್ತದಂತ. ಯಾಕಂದ್ರೆ ನಮ್ಮಲ್ಲಿ ಅಂತ ಅಗ್ರಿಕಲ್ಚರ್ ಅಂದ್ರೆ ಒಕ್ಕಲ್ತನ ಲಾಭದ ಉದ್ಯೋಗ ಅಲ್ಲದು, ಎಲ್ಲ ಹಾನಿ ಮಾಡ್ಕೊಳ್ಳೋಂಥದ್ದು. ನೋಡಿ ಇಷ್ಟೆಲ್ಲ ನೀರಾವರಿ ನೀರಾವರಿ ಒಳಗೂ ಸಹಿತ ನಾವು ಒಂದಿಲ್ಲ ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ BSc ಅಗ್ರಿ ಸಾಕಷ್ಟು ಜನ ಅವ್ರು ಪ್ರತಿ ವರ್ಷ ಬರ್ತಾರೆ ಮಕ್ಕಳು, MSc ಅಗ್ರಿ ಮಾಡಿದ ಅನೇಕ ಮಕ್ಕಳು ಬರ್ತಾ ಇದ್ದಾರೆ. ಅವ್ರು ಯಾರೂ ಈ ಅಗ್ರಿಕಲ್ಚರ್ ಕಡೆ ಹೋಗ್ತಾ ಇಲ್ಲ. ಇದನ್ನು ಭಾಳ ಗಮನಿಸ್ಬೇಕಾಗಿದೆ. ಅದು ಆಫೀಸರ್ ಆಗಿ ಓಡಿ ಹೋಗ್ಬಿಡ್ತಾರೆ ಬೇಡಪ್ಪ ನಮಗೆ ಅಂತೇಳಿ. ಯಾಕೆ ಅಂತಂದ್ರೆ ಇದು ಲಾಭದ ಉದ್ಯೋಗ ಅಲ್ಲ, ಬರೀ ನೀರಾವರಿ ಮಾಡಿದ್ರೆ ಅಷ್ಟೇ. ಈ ಮೊದಲು ನೀರಾವರಿ ಆಗಲಿ ಅನ್ನೋ ಹಂತಕ್ಕೆ ಬಂದಿದ್ದಾರೆ ಪಾಪ ನಮ್ಮ ರೈತರು. ಲಾಭದ ಮಾರ್ಕೆಟ್ ಅಂತ ಅವ್ರು ಸಿಗೋದೇ ಇಲ್ಲೇನೋ. MS ಸ್ವಾಮಿನಾಥನ್ ಅವ್ರು ಹೇಳಿದಂಥ ಒಂದು ಮಾರ್ಕೆಟ್ ಏನೈತಿ ಮಾರ್ಗದರ್ಶಿ C2+3 ಅಂತೇಳಿ ಆ ಸೂತ್ರ ಇಲ್ಲಿ ಏನು ಅಳವಡಿಸುವಂಗೆ ಕಾಣೋದಿಲ್ಲ ಅಂತ. ಯಾಕಂದ್ರೆ ಈ ಮೊದಲು ನೀರು ಸಿಗರಿಗೆ ಪರಿಣಾಮ ಅನ್ನುವಂಥ ಮಾತನ್ನು ನಮ್ಮ ರೈತ ನಾಯಕರು ಮಾತಾಡ್ಕೊಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಎಲ್ಲ ಕಡೆಗೂ ನೀರು ಬರಲ್ಲಪ್ಪ ನಮಗೆ. ಎಲ್ಲ ಕಡೆ ಎಷ್ಟು ಡ್ರೈ ಲ್ಯಾಂಡ್ ಅದ, ಅದು ನೀರಾವರಿ ಆಗಲಿ, ನಮ್ಮಲ್ಲಿ ಡ್ಯಾಮ್ಗಳು ಹೆಚ್ಚಾಗಲಿ, ಸಣ್ಣ ಸಣ್ಣ ಡ್ಯಾಮ್ಗಳಾಗಲಿ, ಚಿಕ್ಕ ಚಿಕ್ಕ ಡ್ಯಾಮ್ಗಳ ಜೊತೆಗೆ ನೀರು ಎಲ್ಲ ಕಡೆ ಹರಿದು ಹಂಚಿ ಹೋಗಲಿ ಅನ್ನುವಂಥದ್ದು. ಈಗ ಹೇಳ್ತೀನಿ ನಿಮಗೆ, ರಾಮದುರ್ಗ ತಾಲೂಕು ಆಗಿರ್ಬೋದು, ಬಿಜಾಪುರದಲ್ಲಿ ಅಂದರೆ ವಿಜಯಪುರದಲ್ಲಿ ಅಂತ ಪ್ರತಿಭಟನೆ ಆಗಿರ್ಬೋದು, ಇವೆಲ್ಲ ಏನು ಸೂಚಿಸ್ತಾವಪ್ಪ ಅಂದ್ರೆ ರೈತರಿಗೆ ಮುಖ್ಯವಾಗಿ ಬೇಕಾಗಿದ್ದು ಮಿನಿಮಮ್ ನೀರೇ ನಮಗೆ ಕೊಡ್ರಿ, ನಾವು ಉಪವಾಸ ಸಾಯಿಲಾರದ ಜೀವಂತ ಉಳ್ಕೊಳ್ಳಿಕ್ಕೆ ಹಾದಿ ಆಗ್ತೈತಿ ಅಂತೇಳಿ. ನೀವೇ ನಮಗೆ ಲಾಭ ಮಾಡಿ ಕೊಡೋದಿಲ್ಲ ಗೊತ್ತದ, ನಾವು ಬೆಳೆದೀಗ ನೋಡ್ರಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ